ನನಗ್ ನಾನೇ ಮುತ್ತು ಕೊಡೋದು ಬಿಟ್ರೆ ಈ ಮುಖಕ್ಕೆ ಮುದ್ದು ಏನೂ ಇಲ್ಲ. ಪೌಡ್ರು ಇನ್ನೆಲ್ಲಿ ಪೌಡ್ರು? ಖಾಲಿ ಆಗೋಗಿದೆ. ಬೇಗ ಬಾಗ್ಲಿ ಹಾಕಿ ಪೌಡ್ರು. ಈಗಷ್ಟೇ ಮುದ್ದಾಟದ್ರ ಬಗ್ಗೆ ಅನ್ಕೊಂಡ, ಆಗ್ಲೇ ಅನ್ಕೊಂಡಿದ್ದು ನಡೀತಿದ್ಯಲ್ಲ. ಇಷ್ಟು ದಿನಕ್ಕೆ ನನ್ನ ಹೆಂಡತಿಗೆ ನನ್ನ ಮೇಲೆ ಪ್ರೀತಿ ಬಂದಿದೆ. ಯಾಕೆ ಹಾಕಿರಿಸಿದೆ? ಇನ್ನೇನ್ ಮತ್ತೆ ನೀವ್ ಮಾಡ್ತಾ ಇರೋ ಕೆಲ್ಸ ಏನು ಪೌಡ್ರು? ನೀನೇ ಅಲ್ವಾ ಬಾಗ್ಲು ಹಾಕೊಂಡಿದ್ದು? ಅಂದ್ರೆ ಅದ್ರ ಅರ್ಥ ಅದ? ಹಾಗಾದ್ರೆ ಅದೊಂದೇ ಕಮ್ಮಿ. ನಿಜಾನೇ, ಅದೊಂದೇ ಕಮ್ಮಿ ಆಗಿದೆ. ಎಲ್ಲೋ ನಿನಗೆ ನನ್ನ ಮೇಲೆ ಮನ್ಸಾಗಿದೆ ಅಂದ್ಕೊಂಡೆ. ಈ ವಯಸ್ಸಲ್ಲಿ ಮನ್ಸೇನು? ಮನಸ್ಸಿಗೂ ವಯಸ್ಸಿಗೂ ಸಂಬಂಧ ಏನಮ್ಮ? ಅಲ್ಲಿ ಅವನು ಕೂಡ ಹೀಗೆ ಹೇಳ್ತಿದ್ದಾನಂತೆ. ಯಾರವನು? ಆ ಇಳೆಯರಾಜ ಇಲ್ವಾ? ಇಲ್ಲ ಅಂತ ಇಷ್ಟು ದಿನ ಅಂದ್ಕೊಂಡಿದ್ವಿ. ಇದಾನಂತೆ. ಇವಾಗ ಹೋದ್ನಂತೆ. ಏನು? ಇದಾನೆ ಅಂತ ಗೊತ್ತಾಗಿದ್ದು ತಕ್ಷಣ ಹೋಗಿದ್ದು ಆಗೋಯ್ತಾ? ಹೋಗೋದು ಅಂದ್ರೆ ಮೇಲ್ ಹೋಗೋದಲ್ಲ. ಮತ್ತೆ ಬ್ಯಾಗ್ ತಗೊಂಡು ನಿತ್ಯ ಮನೆಗ್ ಹೋಗಿದ್ದಾನಂತೆ. ಯಾಕಂತೆ? ಇನ್ಯಾಕೆ? ಅವಳೇ ಅಲ್ವಾ ಅವನ್ನ ಸಾಯಿಸ್ಬೇಕು ಅಂತ ನೋಡಿದ್ದು. ಅದಕ್ಕೆ ಕಳೆದೋಗಿರೋ ಜೀವನ ವಾಪಸ್ ಕೊಡ್ತೀಯಾ ಇಲ್ವಾ? ಇಲ್ಲ ಜೈಲಿಗೆ ಹೋಗ್ತೀಯಾ ಅಂತ ನಿತ್ಯ ತಲೆ ಮೇಲೆ ಕೂತಿದ್ದಾನಂತೆ. ಕಳೆದು ಹೋಗಿರೋ ಜೀವನ ಹೇಗೆ ವಾಪಸ್ ಬರುತ್ತಂತೆ? ಅದಕ್ಕೆ ಮದ್ವೆ ಮಾಡ್ಕೊ ಅಂತ ಹೇಳ್ತಿದ್ದಾನಂತೆ. ತುಂಬಾ ಕರೆಕ್ಟ್ ಆಗಿ ಹೇಳಿದಾನೆ ಕಣೆ ಆ ರಾಜ, ಇಳೆಯ ರಾಜ. ಅದಕ್ಕೆ ಆ ನಿತ್ಯ ಏನ್ ಹೇಳಿದ್ಲಂತೆ? ಇನ್ನೇನ್ ಹೇಳ್ತಾಳೆ? ನೀರೊಳಗಡೆ ಬಿದ್ದಿರೋ ಇಲಿ ತರ ವಿಲ ಅಂತ ಒದ್ದಾಡ್ತಿದ್ದಾಳಂತೆ. ಇಷ್ಟು ದಿನಕ್ಕೆ ನಿತ್ಯಗೆ ತಕ್ಕ ಶಾಸ್ತಿ ಆಗ್ತಿದೆ. ಪಾಪದ ಕೂಡ ತುಂಬ ಹೋಯ್ತು. ಬದುಕಿರುವಾಗಲೇ ನಿತ್ಯಗೆ ನರಕ ಶುರುವಾಗಿದೆ. ಅವಳು ಇನ್ನೊಬ್ರಿಗೆ ನರಕ ತೋರಿಸ್ತಾಳೆ ಹೊರತು ಅವಳು ನರಕ ಅನುಭವಿಸ್ತಾಳ? ನಿನ್ಗೆ ಆ ಇಳೆಯರಾಜ ಬಗ್ಗೆ ಸರಿಯಾಗಿ ಗೊತ್ತಿಲ್ಲ ಅನ್ಸುತ್ತೆ. ನರಕಕ್ಕೆ ಕೇರ್ ಆಫ್ ಅಡ್ರೆಸ್ ಅವನು. ಸಾರಿ ಅಮ್ಮವ್ರೆ, ಟ್ರಾಫಿಕ್ ಜಾಮ್ ಆಗಿತ್ತು. ಏನಾದ್ರೂ ಯೋಚನೆ ಮಾಡಿದ್ರ ಅಮ್ಮವ್ರೆ? ಅಣ್ಣನ್ ಮನ್ಸಲ್ಲಿ ಏನಿದೆ ಅಂತ ತಿಳ್ಕೋಬೇಕು ಕೇಶವ. ಯಾಕೆ ಶಶಿ ಜೊತೆ ಮದ್ವೆ ಬೇಡ ಅಂತಿದ್ದಾನೆ ತಿಳ್ಕೋಬೇಕು. ಆ ವಿಷಯನ ಬಿಟ್ಬಿಡಿ ಅಂತ ಹೇಳದ್ನಲ್ಲ ಅಮ್ಮವ್ರೆ. ಅಂದ್ರೆ ಶಶಿನ ಹಾಗೆ ಬಿಟ್ಬಿಡು ಅಂತಿದ್ಯಾ? ನನ್ನ ಉದ್ದೇಶ ಅದಲ್ಲ ಅಮ್ಮವ್ರೆ. ಸಮಯ ಬಂದಾಗ ಅಭಿಸರೆ ನಿಮ್ ಹತ್ರ. ಇಲ್ಲ ಕೇಶವ, ಶಶಿ ಸಂತೋಷವಾಗಿರ್ಲಿಲ್ಲ ಅಂದ್ರೆ ನಾನು ಸಂತೋಷವಾಗಿರಕ್ಕಾಗಲ್ಲ. ಈ ಸಮಸ್ಯೆಗೆ ತಕ್ಷಣ ಪರಿಹಾರ ಯೋಚಿಸ್ಬೇಕು. ಇದೀಗ್ಲೇ ಪರಿಹಾರ ಆಗೋದಲ್ಲ ಅಮ್ಮವ್ರೆ. ಅಂದ್ರೆ ಅಣ್ಣನ್ ಮನ್ಸಲ್ಲಿ ಏನಿದೆ ಅಂತ ನಿನಗೆ ಗೊತ್ತು? ಇಲ್ಲ ಅಮ್ಮವ್ರೆ, ಅಭಿಸರ್ರೆ ಹೇಳ್ತೀನಿ ಅಂದಿದಾರಲ್ವಾ ಅಂತ. ಅಣ್ಣ ಹೇಳೋವರೆಗೂ ನಾವು ಕಾಯ್ಬಾರ್ದು, ಮೊದ್ಲು ತಿಳ್ಕೋಬೇಕು. ನಾನೊಂದು ಪ್ಲಾನ್ ಮಾಡಿದೀನಿ. ಏನಮ್ಮವ್ರೆ ಅದು? ನಾವಿಲ್ಲಿ, ಅಣ್ಣ ಅಲ್ಲಿದ್ರೆ ಪ್ರಾಬ್ಲಮ್ ಸಾಲ್ವ್ ಆಗಲ್ಲ. ಎಲ್ಲರೂ ಒಂದೇ ಕಡೆ ಇರ್ಬೇಕು. ಅಂದ್ರೆ ಅಭಿಸರ್ನ ಇಲ್ಲಿಗೆ ಕರೆಸ್ತೀರಾ? ನಾವೇ ಅಲ್ಲಿಗೆ ಬರ್ತೀವಿ. ನಾವು ಅಂದ್ರೆ ಯಾರ್ಯಾರಮ್ಮವ್ರೆ? ನಾನು, ಅವರು, ಶಶಿ. ನೀವ ಮನೆಗೆ ಹೋಗೋದು ಓಕೆ, ಆದ್ರೆ ಅವರು ಶಶಿ ಅವರು ಬರಲ್ಲ ಅಮ್ಮವ್ರೆ. ಶಶಿ ಬರ್ತಾಳೆ. ಅವ್ರು ಬರಲ್ಲ ಅಮ್ಮವ್ರೆ. ಬರೋ ತರ ಮಾಡ್ಬೇಕು. ಯಾರು ಬರೋ ತರ ಮಾಡ್ಬೇಕು? ನೀನೇ. ನಾನು ಅದಕ್ಕೆ ನಿನ್ನ ಬರಕ್ ಹೇಳಿದ್ದು. ನೀವು ಚಾಣಕ್ಯ ಸರ್ಗಿಂತ ನನ್ನ ಜಾಸ್ತಿ ಅಂತ ಊಹಿಸ್ಕೊತಾ ಇದ್ದೀರಾ. ನಾನು ನಿಮ್ ಸರ್ ಬಗ್ಗೆ ಕರೆಕ್ಟ್ ಆಗಿ ತಿಳ್ಕೊಂಡಿದೀನಿ. ಅವ್ರು ಯಾರಿಗೂ ಅರ್ಥ ಆಗಲ್ಲ ಅಮ್ಮವ್ರೆ. ಈಗಷ್ಟೇ ನನಗ್ ಚೆನ್ನಾಗ್ ಅರ್ಥ ಆದ್ರು ಕೇಶವ. ಏನ್ ಅರ್ಥ ಆದ್ರು ಅಮ್ಮವ್ರೆ? ಅವರು ಹೌದು ಅಂದ್ರೆ ಅಲ್ಲ ಅಂತಾರೆ, ಅಲ್ಲ ಅಂದ್ರೆ ಹೌದು ಅಂತಾರೆ. ಹಾಗನ್ನಲ್ಲ ಅಮ್ಮವ್ರೆ. ನನ್ ಹತ್ರ ಹೇಳ್ತಾರೆ. ನನ್ ಬಗ್ಗೆ ಮಾತಾಡಿದ್ರೆ ನಿನ್ ಹತ್ರನೂ ಹೇಳ್ತಾರೆ. ರಾಜ, ಮೈ ಡಿಯರ್ ಇಳೆಯ ರಾಜ, ನಿನಗೆ ವಯಸ್ಸಾಗಿದ್ರು ಕೂಡ ಬಾಡಿ ಮಾತ್ರ ಇನ್ನೂ ಫಿಟ್ ಆಗಿದೆ. ಎಷ್ಟೇ ಆದ್ರೂ ಪೊಲೀಸ್ ಟ್ರೈನಿಂಗ್ ಅಲ್ವಾ? ಹಾಯ್ ಹಾಯ್. ಒಂದೇ ಸರಿಗೆ ಮೇಡಮ್ ಕಿರ್ಚಿದ್ದು ಸರ್ ಕಿರ್ಚಿದ್ದು ಎರಡು ಕೇಳಿಸ್ತಿದಿಲ್ಲ. ಏನ್ ನಡೀತು? ನೀನು ನನ್ ರೂಮ್ ಅಲ್ಲಿ ಏನ್ ಮಾಡ್ತಿದ್ಯಾ? ನಿನ್ ರೂಮ್ ಏನಮ್ಮ? ನಮ್ ರೂಮ್ ಅಂತ ಹೇಳು. ನಮ್ ರೂಮ್ ಏನು? ಚೀಚಿ. ನೀನ್ ಯಾಕೆ ಚೀ ಅಂದೆ? ನಿನಗ್ ಚೀಚಿ ಅಂದ್ರೆ ನಂಗೂ ಚೀಚಿನೇ. ಅಬ್ಬಾ, ಇವರೇನು ಚೀನಾ ಭಾಷೆಯಲ್ಲಿ ಮಾತಾಡ್ಕೋತಾ ಇದಾರೆ? ನನ್ ರೂಮ್ ನ ಯೂಸ್ ಮಾಡಿದ್ದು ಅಲ್ದೇನೆ ರೂಮ್ ಅಲ್ಲಿ ಶರ್ಟ್ ತೆಕ್ಕೊಂಡು ತಿರುಗ್ತಿದ್ಯಾ? ಯಾರಾದ್ರೂ ಶರ್ಟ್ ಹಾಕೊಂಡು ಸ್ನಾನ ಮಾಡ್ತಾರಾ? ಮೊದ್ಲು ಶರ್ಟ್ ಹಾಕೊಂಡು ಸಾಯಿರಿ, ನೋಡಕ್ಕಾಗ್ದೆ ಸಾಯ್ತಿದೀನಿ. ಅಷ್ಟು ಕಷ್ಟಪಟ್ಟು ಯಾರು ನೋಡು ಅಂದಿದ್ದು? ಹೊರಗಡೆ ಹೋಗ್ಬೋದಲ್ವಾ?
ಆ ಕೆಲ್ಸನೇ ಮಾಡ್ತೀನಿ. ಹಾ ಮತ್ ಹೋಗು. ಛೆ! ಇಳಿಯ ರಾಜನ ಹತ್ರ ಇಟ್ಕೊಂಡ್ರೆ ನಿನ್ ಗೆಲ್ಲಕ್ಕಾಗಲ್ಲ, ತಿಳ್ಕೊ. ಅನಂತು, ಮೇಡಮ್, ಅವನಿಗೆ ಯಾಕೆ ನನ್ ರೂಮ್ ಕೊಟ್ಟಿದ್ಯಾ? ಅವ್ರಿಗೆ ಯಾರಾದ್ರೂ ಒಬ್ರು ಕೊಡ್ಬೇಕಾ ಮೇಡಮ್? ಅವರೇ ತಗೊಂಡಿದ್ದು. ಹೊರಗಡೆ ಹೋಗು ಅಂತ ಹೇಳು. ನನಗಷ್ಟು ಧೈರ್ಯ ಇಲ್ಲ ಮೇಡಮ್, ಹೇಳಿದ್ರೆ ಸಾಯಿಸ್ಬಿಡ್ತಾರೆ. ಅವನ್ನ ಸಹಿಸ್ಕೊಳಕ್ ಆಗ್ತಿಲ್ಲ. ತಪ್ಪಲ್ಲ ಮೇಡಮ್, ಕನ್ವಿನ್ಸ್ ಮಾಡ್ತಿದ್ಯಾ, ಕನ್ಫರ್ಮ್ ಮಾಡ್ತಿದ್ಯಾ? ಕನ್ಫರ್ಮೇಶನ್ ಕೊಡ್ತಿದ್ದೀನಿ ಮೇಡಮ್. ವಾಟ್ ಮಿಸ್ಟರ್ ಅನಂತ್, ಏನಂತಿದ್ದಾರೆ ನಿಮ್ ಮೇಡಮ್ ಅವರು? ನಿಮ್ಮನ್ನ ಮನೆಯಿಂದ ಹೊರಗಡೆ ಹೋಗಕ್ ಹೇಳ್ತಿದ್ದಾರೆ ಸರ್. ಅವ್ರು ಹೇಳಿ. ಮೇಡಮ್, ನಾನ್ ಹೊರಗೆ ಹೋದ್ರೆ ನೀವು ಜೈಲಿಗೆ ಹೋಗ್ತೀರಾ. ಎಷ್ಟು ದಿನ ಹೀಗೆ ಬೆದರಿಸ್ತೀಯಾ? ನೀನ್ ನನ್ನ ಮದ್ವೆ ಮಾಡ್ಕೊಳ್ಳೋವರೆಗೂ. ಅದು ಆಗ್ದಿರೋ ಕೆಲ್ಸ. ಆದ್ರೂ ಒಬ್ಬ ಮದುವೆ ಆಗದಿರೋ ಹುಡುಗ, ಒಬ್ಳು ಮದುವೆ ಆಗದಿರೋ ಹುಡುಗಿ ಒಂದೇ ಮನೇಲಿ ಇರಬಾರ್ದು ಸರ್. ಅದಕ್ಕೆ ಅಲ್ವಾ ಮದ್ವೆ ಮಾಡ್ಕೊ ಅಂತ ಹೇಳ್ತಿರೋದು. ನಿಮಗೆ ನನ್ನ ಬಿಟ್ರೆ ಬೇರೆ ಯಾರು ಸಿಗ್ಲಿಲ್ವಾ? ನಿತ್ಯ ಡಾರ್ಲಿಂಗ್, ನಿನಗೆ ಅರ್ಥ ಆಗ್ತಿಲ್ಲ. ನೀನು ನನ್ನ ಮನ್ಸನ್ನ ಸ್ವಯಂ ಟಬಕ್ ಅಂತ ದೋಚ್ಕೊಂಡ್ಬಿಟ್ಟಿದೀಯ. ನಾನು ಪುಸ್ತಕ್ ಅಂತ ನನ್ನ ಹೃದಯದಲ್ಲಿ ಗುಡಿ ಕಟ್ಕೊಂಡ್ಬಿಟ್ಟಿದೀನಿ. ಮರ್ತು ಹೋಗು ಅಂದ್ರೆ ಹೇಗ್ ಮರ್ತು ಹೋಗ್ಲಿ? ಅಷ್ಟು ದೊಡ್ಡ ಪ್ರೀತಿನ ಸರ್ ನಿಮ್ದು? ವಿಶಾಲವಾದ ಅಮರ ಪ್ರೇಮ ಅನ್ನಂತು. ಬರೆದ್ರೆ ಕಥೆ ಆಗುತ್ತೆ, ತೆಗೆದ್ರೆ ಸಿನಿಮಾ ಆಗುತ್ತೆ. ಹೇಳಿದ್ರೆ ಚಂಡಮಾರುತ ಆಗುತ್ತೆ ಸರ್. ನನ್ನ ಹತ್ರನೇ ಕಾಮಿಡಿನಾ? ನೀವಿರ್ಬೇಕಾದ್ರನ? ಅದು ನೋಡು ಮಿಸ್ ಅಮ್ಮ, ನೀನು ನನ್ ಮಿಸ್ಸಸ್ ಆಗೋವರೆಗೂ ನಾನಂತೂ ನಿಜವಾಗ್ಲೂ ಬಿಡಲ್ಲ. ಆಗ ನೀನು ಜೈನ ಲವ್ ಮಾಡ್ದೆ ಅಂತ ನನ್ನ ನೆಗ್ಲೆಕ್ಟ್ ಮಾಡ್ದೆ. ಈಗ ಜೈ ಕೂಡ ಇಲ್ಲ.